ಯುದ್ಧದ ಎಫೆಕ್ಟ್ ಈಗ ಸಿಲಿಂಡರ್ಗಳ ಅಭಾವ ಕಾಡ್ತಾ ಇದೆ. ಬೆಂಗಳೂರಿನಲ್ಲಿ ಗೃಹ ಬಳಕೆಯ ಸಿಲಿಂಡರ್ಗೂ ಕೂಡ ಕೆಲವು ಕಡೆ ಹಾಹಾಕಾರ. ನೆಲಮಂಗಲದಲ್ಲಿ ಗೃಹ ಬಳಕೆಯ ಸಿಲಿಂಡರ್ಗಳ ಕೊರತೆ ಕಾಡ್ತಾ ಇದೆ. 3 ದಿನಗಳಿಂದ ಅಡಿಗೆ ಅನಿಲ ಪೂರೈಕೆಯಾಗದೆ ಈ ಸಮಸ್ಯೆ ಆಗಿರೋದು. ಇಂಡಿಯನ್ ಗ್ಯಾಸ್ ಏಜೆನ್ಸಿಗೆ ಗ್ರಾಹಕರು ಫೋನ್ ಕರೆ ಮಾಡ್ತಿದ್ದಾರೆ. ಆದರೆ ಗ್ರಾಹಕರ ಫೋನನ್ನೇ ರಿಸೀವ್ ಮಾಡ್ತಾ ಇಲ್ವಂತೆ ಏಜೆನ್ಸಿಯವರು. ಹೀಗಾಗಿ ಗೋಡೌನ್ ಮುಂದೆ ಆಟೋಗಳು ಸರತಿ ಸಾಲಿನಲ್ಲಿ ನಿಂತಿರೋದು ಕಂಡು ಬರ್ತಾ ಇದೆ. ಸ್ಟಾಕ್ ಇಲ್ಲ. ಪ್ರತಿನಿಧಿ ಮಂಜುನಾಥ್ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಪರಿಣಾಮ ಹಿನ್ನೆಲೆಯಲ್ಲಿ ಮನೆಗೆ ಬಳಸತಕ್ಕಂತಹ ಅಡಿಗೆ ಅನಿಲಕ್ಕೂ ಕೂಡ ಈಗ ಬಿಸಿ ತಟ್ಟಿರ್ತಕ್ಕಂಥ ಸದ್ಯ ನಾವಿರ್ತಕ್ಕಂಥ ಸ್ಥಳ ಇದು ನೆಲಮಂಗಲದಲ್ಲಿ ಇರ್ತಕ್ಕಂತಹ ಏನು ಗೃಹ ಬಳಕೆಗೆ ಬಳಸತಕ್ಕಂತಹ ಅನಿಲ ಆಗಿರ್ತಕ್ಕಂಥದ್ರೆ ಡೊಮೆಸ್ಟಿಕ್ ಸಿಲಿಂಡರ್ಗಳ ಅಭಾವ ಸೃಷ್ಟಿಯಾಗಿದೆ. ಈಗಾಗಲೇ ಏನು ಕಮರ್ಷಿಯಲ್ ಸಿಲಿಂಡರ್ಗಳು ಕೂಡ ಸಾಕಷ್ಟು ಅಭಾವ ಸೃಷ್ಟಿಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಏನು ಗೊಂದಲಗಳಾಗಿತ್ತು. ಜೊತೆಗೆ ಹೋಟೆಲ್ಗಳು ಬಹಳಷ್ಟು ಹೋಟೆಲ್ಗಳನ್ನ ಮುಚ್ಚಲಾಗಿತ್ತು. ಈಗ ಸದ್ಯ ಏನು ಡೊಮೆಸ್ಟಿಕ್ ಸಿಲಿಂಡರ್ ಅಂದ್ರೆ ಮನೆಗೆ ಬಳಸತಕ್ಕಂತಹ ಅಡಿಗೆ ಅನಿಲಕ್ಕೂ ಕೂಡ ಈಗ ತೊಂದರೆ ಆಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದೀವಿ ದೃಶ್ಯಗಳಲ್ಲಿ. ನೆಲಮಂಗಲದಲ್ಲಿ ಇರ್ತಕ್ಕಂತಹ ಈ ಒಂದು ಖಾಸಗಿ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಏನಿದೆ, ಈ ಒಂದು ಇಂಡಿಯನ್ ಗ್ಯಾಸ್ ಏಜೆನ್ಸಿ ಮುಂದೆ ಸಾಲುಗಟ್ಟಿ ನಿಂತಿರ್ತಕ್ಕಂಥ ವಾಹನಗಳು, ಬಹುತೇಕ 25ಕ್ಕೂ ಹೆಚ್ಚು ವಾಹನಗಳು ಈ ಒಂದು ಸರತಿ ಸಾಲಿನಲ್ಲಿ ನಿಂತಿರ್ತಕ್ಕಂಥದ್ದು. ಸಿಲಿಂಡರ್ಗಾಗಿ 3 ದಿನಗಳಿಂದ ಕೂಡ ಸಾಕಷ್ಟು ಅಭಾವ ಸೃಷ್ಟಿಯಾಗಿದೆ. ಮನೆಗಳಿಗೆ ಅಂದ್ರೆ ಈಗಾಗಲೇ 2 ಸಿಲಿಂಡರ್ ಇರ್ತಕ್ಕಂಥವ್ರು 30 ದಿನಗಳ ನಂತರ ಬುಕ್ ಮಾಡ್ಬೇಕಾಗತ್ತೆ, ಮತ್ತೆ 1 ಸಿಲಿಂಡರ್ ಇರ್ತಕ್ಕಂಥವ್ರು 25 ದಿನಗಳ ನಂತರ ಬುಕ್ ಮಾಡ್ಬೇಕಾಗತ್ತೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಆದ್ರೆ ಪ್ರತಿನಿತ್ಯವೂ ಕೂಡ ಬುಕ್ ಮಾಡುವಂತ ಸಂದರ್ಭದಲ್ಲಿ ಅವ್ರಿಗೆ ಇಲ್ಲಿ ಯಾವುದೇ ರೀತಿಯಂತ ಬುಕ್ಕಿಂಗ್ ಅನ್ನ ಆಯ್ಕೆಯನ್ನ ಮಾಡ್ಕೊಳಕ್ ಆಗ್ತಾ ಇಲ್ಲ ಅನ್ನೋ ಒಂದು ಏನು ಕಂಪ್ಲೇಂಟ್ಗಳು ಜಾಸ್ತಿ ಆಗಿದೆ. ಸದ್ಯ ನಾವು ನೋಡ್ತಾ ಇದೀವಿ ಇಲ್ಲಿ ಬಹುತೇಕ ಗ್ಯಾಸ್ ಮನೆಗಳಿಗೆ ಸಿಲಿಂಡರ್ ಆಗ್ತಕ್ಕಂತಹ ಎಷ್ಟೋ ಜನ ವಾಹನ ಸವಾರರು ಕೂಡ ಇಲ್ಲಿದ್ದಾರೆ. ಅವ್ರಿಗೂ ಕೂಡ ಸಾಕಷ್ಟು ಕಷ್ಟಗಳಾಗ್ತಿರ್ತಕ್ಕಂಥದ್ದು. ಪ್ರತಿನಿತ್ಯವೂ ಕೂಡ 10 ಏನು ಕರೆಗಳು ಬರ್ತಾ ಇದೆ. ಆ ಕರೆಗಳಿಗೆ ಎಲ್ಲವೂ ಕೂಡ ಉತ್ತರವನ್ನ ಕೊಡ್ತಾರೆ. ಸದ್ಯ ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಕೂಡ ನಾನು ಮಾಡ್ತೇನೆ. ಈಗಾಗಲೇ ಸಾಕಷ್ಟು ತೊಂದರೆಯನ್ನ ಕೂಡ ಅನುಭವಿಸ್ತಾ ಇರ್ತಕ್ಕಂಥದ್ದು. ಸರ್, ಈಗ ನಿಮ್ಗೆ ಪ್ರತಿದಿನ ಕೂಡ ಏನು ಸಿಲಿಂಡರ್ನ ಮನೆಗಳಿಗೆ ಆಗ್ತಾ ಇದ್ರಿ, ಈಗಿನ ಪರಿಸ್ಥಿತಿ ಹೇಗಿದೆ ಸರ್? ಈಗಿನ ಪರಿಸ್ಥಿತಿ ತುಂಬಾ ತೊಂದರೆ ಆಗಿದೆ ಸರ್. ಈ ಹಿಂದೆ ನಾವ್ ಏನ್ ಮಾಡ್ತೀವಿ, ಬುಕ್ ಮಾಡಿ 1 or 2 days ಡೆಲಿವರಿ ಕೊಡ್ತಿದ್ದೆ ಸರ್. ಈಗ ವಾರ 15 ದಿನ ಆಗ್ತಾ ಇದೆ, ಬುಕ್ ಮಾಡಿ ಕೊಡಕ್ ಆಗ್ತಾ ಇಲ್ಲ ಸರ್. ದಿನಕ್ಕೆ ಎಷ್ಟು ಕರೆಗಳು ಬರ್ತಾ ಇದೆ ಮತ್ತೆ ಯಾವ ರೀತಿ ಬುಕಿಂಗ್ ಸಿಸ್ಟಮ್ ಯಾವ ರೀತಿ ಆಗಿದೆ? ಈಗ ದಿನಕ್ಕೆ ಏನಾಗ್ತಿದೆ ಅಂದ್ರೆ ಒಂದು 30 ಇಂದ 40 ಸಿಲಿಂಡರ್ ಒಬ್ಬ ಮನುಷ್ಯ ನಾವು ಡೆಲಿವರಿ ಮಾಡ್ತಿದ್ದೇವೆ ಸರ್. ಪ್ರತಿದಿನ ಏನಾಗ್ತಿತ್ತು ಅಂದ್ರೆ 1000 ಸಿಲಿಂಡರ್ ಸೇಲ್ಸ್ ಆಗ್ತಿತ್ತು. ಈಗ ಏನಾಗ್ತಾ ಇದೆ ಅಂದ್ರೆ ತುಂಬಾ ಪ್ರಾಬ್ಲಮ್ ಇದೆ, ಬುಕ್ಕಿಂಗು ಆಗ್ತಾ ಇಲ್ಲ ಸರ್. ಅದು ಏನಾಗ್ತಿದೆ ಅಂತ ಜನ ಸ್ಪಂದನೆ ಮಾಡಕ್ಕೂ ಆಗ್ತಾ ಇಲ್ಲ. ಅಟ್ಲೀಸ್ಟ್ ಅದು ಬುಕ್ ಮಾಡಿ ಒಂದು 3 ದಿನ 4 ದಿನ ಬರುತ್ತೆ ಅಂತ ಗೊತ್ತಾಗುತ್ತೆ, ಅವ್ರ ಜನ ಗೊತ್ತಾಗ್ಬಿಡುತ್ತೆ. ಅವ್ರಿಗೆ ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಸರ್. ಈಗ ಒಂದು ಆದೇಶ ಬಂದಿದೆ, 1 ಸಿಲಿಂಡರ್ ಇರ್ತಕ್ಕಂಥವ್ರು 25 ದಿನಗಳ ನಂತರ ಕೊಡ್ಲಾಗುತ್ತೆ, ಮತ್ತೆ 30 ದಿನಗಳ ನಂತರ 2 ಸಿಲಿಂಡರ್ ಕೊಡ್ಲಾಗುತ್ತೆ ಅಂತ ಹೇಳಿ. ಅದು ಯಾವ ರೀತಿ ಪ್ರೊಸೀಜರ್ ಇದೆ? ಜೊತೆಗೆ ಈಗ ಬುಕ್ಕಿಂಗ್ ಕೂಡ ಆಗ್ತಾ ಇಲ್ವಲ್ಲ? ಬುಕ್ಕಿಂಗ್ ಆಗ್ತಾ ಇಲ್ಲ ಅಂದ್ರೆ ಹೆಂಗೆ ಅದು ಸಾಧ್ಯ? ಅದು ಬುಕ್ಕಿಂಗ್ ಆಗ್ತಾ ಇಲ್ಲ. ಬುಕ್ಕಿಂಗ್ ಏನೋ ಹಾಗಾಗಿದ್ರೆ ಏನಾಗ್ತಿದೆ ಅಂದ್ರೆ, ಈಗ ಕಂಪ್ಯೂಟರ್ ಆಗಿರೋದ್ರಿಂದ ಸಿಸ್ಟಮ್ ಅಲ್ಲೇ ಎಂಟ್ರಿ ಮಾಡಿ ಬಿಟ್ಬಿಟ್ಟಿರ್ತಾರೆ. ಸೊ ಹಂಗಾಗಿ ಅವ್ರು ಏನ್ 25 ದಿನ ಆದ್ಮೇಲೆ ಬುಕ್ಕಿಂಗ್ ಆಗುತ್ತೆ, ಮತ್ತೆ ಬುಕ್ ಮಾಡಿ ಒಂದು 3-4 ಡೇಸ್ 1 ಸಿಲಿಂಡರ್ ಹೋಗುತ್ತೆ ಸರ್. ಸದ್ಯ ಈಗ ಇಲ್ಲಿ ಏಜೆನ್ಸಿ ಒಳಗಡೆ ಯಾವ ರೀತಿ ಪರಿಸ್ಥಿತಿ ಇದೆ? ಸಿಲಿಂಡರ್ ಸಿಗ್ತಾ ಇದೆ ಹೇಗೆ ಸರ್? ಇಲ್ಲ ಸರ್, ಏನು ಸಿಲಿಂಡರ್ ಸಿಗ್ತಾ ಇಲ್ಲ ಸರ್. ತುಂಬಾ ಪ್ರಾಬ್ಲಮ್ ಇದೆ. ನಾವು ಸಾರ್ವಜನಿಕರು ಕಾಲ್ ಅಟೆಂಡ್ ಮಾಡಕ್ ಆಗ್ತಿಲ್ಲ, ಮತ್ತೆ ಸಾರ್ವಜನಿಕರು ನಾವು ಹೇಳ್ತಾ ಆಗ್ತಿಲ್ಲ. ಅವ್ರು ಹೇಳೋದು ಅವ್ರು ಅರ್ಥ ಮಾಡ್ಕೊಂತಾರೆ ಸರ್. ನೀವು ಎಷ್ಟು ದಿನದಿಂದ ಕಾಯ್ತಾ ಇದ್ದೀರಾ ಇಲ್ಲಿ ಸಿಲಿಂಡರ್ಗೆ? ಸರ್ ನಾವಾಗ್ಲೇ 1 ವಾರ 10 ದಿನದಿಂದ ಕಾಯ್ತಾ ಇದೀವಿ ಸರ್. ಓಕೆ, ಇದು ಇಲ್ಲಿನ ಪರಿಸ್ಥಿತಿ ಆಗಿರ್ತಕ್ಕಂಥದ್ದು. ಬಹಳಷ್ಟು ಕಷ್ಟ ಆಗ್ತಿದೆ. ಮನೆಗೆ ಬಳಸ್ತಕ್ಕಂತಹ ಅಡಿಗೆ ಅನಿಲವೂ ಕೂಡ ಈ ರೀತಿಯಾಗಿ ತೊಂದರೆ ಆಗಿದೆ. ಮತ್ತೆ ಮುಂದಿನ ದಿನಗಳಲ್ಲಿ ಹೇಗೆ ಅನ್ನೋ ಪರಿಸ್ಥಿತಿ ಈಗಾಗಲೇ ಸಾಕಷ್ಟು ಆತಂಕ ಸೃಷ್ಟಿಯಾಗಿರ್ತಕ್ಕಂಥದ್ದು. ಮಂಜುನಾಥ್, TV9 ನೆಲಮಂಗಲ.